ಆಧಾರ್ ಹಾಗೂ ಪಾನ್ ಕಾರ್ಡ್ ಲಿಂಕ್ ಕಡ್ಡಾಯ ಪ್ರಕ್ರಿಯೆ ದೇಶದಲ್ಲಿ 2017ರಿಂದಲೇ ಜಾರಿಯಲ್ಲಿದೆ. ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ನೀಡಲಾಗುತ್ತಿರುವ ಗಡುವನ್ನು ವಿಸ್ತರಿಸುತ್ತಲೇ ಬಂದಿರುವ ಕೇಂದ್ರ ಸರ್ಕಾರ ಇತ್ತೀಚೆಗೆ ಡಿಸೆಂಬರ್ 31ರೊಳಗೆ ಲಿಂಕ್ ಮಾಡುವಂತೆ ಸರ್ಕಾರ ಆದೇಶ ಹೊರಡಿಸಿತ್ತು. ಈ ಆದೇಶದ ಪ್ರಕಾರ ಈ ಗಡುವು ಪೂರ್ಣಗೊಳ್ಳಲು ಇನ್ನೇನು ಬೆರಳೆಣಿಕೆಯ ದಿನಗಳು ಬಾಕಿ ಉಳಿದಿದೆ. ಆದರೂ ಇನ್ನು ಅನೇಕ ಮಂದಿ ಈ ಆಧಾರ್ ಪಾನ್ ಲಿಂಕ್ ಮಾಡುವ ಗೋಜಿಗೆ ಹೋಗಿಲ್ಲ. 2024ರ ಅಂಕಿಅಂಶಗಳ ಪ್ರಕಾರ ಸುಮಾರು 11.48 ಕೋಟಿ ಮಂದಿ ಲಿಂಕ್ ಮಾಡಿಕೊಂಡಿಲ್ಲ. ಈ ಪೈಕಿ ಅರ್ಧದಷ್ಟು ಮಂದಿ ಈ ವರ್ಷ ಲಿಂಕ್ ಮಾಡಿದರೂ ಇನ್ನೂ 5.67 ಕೋಟಿ ಮಂದಿ ಬಾಕಿ ಇದ್ದಾರೆ ಎಂದು ಅಂದಾಜಿಸಬಹುದಾಗಿದೆ. ಯಾರೆಲ್ಲ ಇನ್ನೂ ಈ ಪ್ರಕ್ರಿಯೆ ಪೂರ್ಣಗೊಳಿಸಿಲ್ಲವೋ ಅವರ ಪಾನ್ ಕಾರ್ಡ್ ಜನವರಿ 1, 2026ರಿಂದ ನಿಷ್ಕ್ರಿಯಗೊಳ್ಳಲಿದೆ. ಇದಾದ ಬಳಿಕ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸಲು, ತೆರಿಗೆ ಮರುಪಾವತಿ ಪಡೆಯಲು ಹೊಸ ಬ್ಯಾಂಕ್ ಖಾತೆ ತೆರೆಯಲು ಸಾಧ್ಯವಿಲ್ಲ. ಅಲ್ಲದೆ TDS ಮತ್ತು TCS ಮೇಲೆ 20% ಹೆಚ್ಚು ತೆರಿಗೆ ಅನ್ವಯವಾಗುತ್ತದೆ. ಇದು ಮಾತ್ರವಲ್ಲದೆ ನಿಷ್ಕ್ರಿಯಗೊಂಡಿರುವ ಪಾನ್ ಕಾರ್ಡ್ ಬಳಸಿ ಯಾವುದಾದರೂ ವ್ಯವಹಾರ ನಡೆಸಲು ಮುಂದಾದರೆ ಸೆಕ್ಷನ್ 272B ಅಡಿಯಲ್ಲಿ ಪ್ರತಿ ಪ್ರಕರಣಕ್ಕೆ 10,000 ರೂಪಾಯಿ ದಂಡ ವಿಧಿಸಬಹುದಾಗಿದೆ. ಪಾನ್ ಪುನಃ ಸಕ್ರಿಯಗೊಳಿಸಲು 1,000 ರೂಪಾಯಿ ದಂಡ ಪಾವತಿಸಬೇಕು. ಹೀಗಾಗಿ ಈ ವರ್ಷದ ಒಳಗಾಗಿ ಆಧಾರ್ ಪಾನ್ ಲಿಂಕ್ ಪ್ರಕ್ರಿಯೆ ಪೂರ್ಣಗೊಳಿಸುವಂತೆ ಆದಾಯ ತೆರಿಗೆ ಇಲಾಖೆ ಸೂಚನೆ ನೀಡಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.